ಇತ್ತ ಬೀದರ್ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಭಾರಿ ಮಳೆಗೆ ಬೆಳೆಗಳು ನಾಶವಾಗಿದೆ. ರಸ್ತೆ ಸೇತುವೆ ಎಲ್ಲ ಕೊಚ್ಕೊಂಡು ಹೋಗಿ ಸಂಪರ್ಕ ಕಡಿತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮಳೆರಾಯನ ರೌದ್ರ ನರ್ತನ. ಒಡೆದ ಕೆರೆ, ಮುಳುಗಿದ ಬೆಳೆ, ಎಮ್ಮೆಗಳು ನೀರು ಪಾಲು. ಮಳೆ, ಭಾರಿ ಮಳೆ, ಎಲ್ಲಿ ನೋಡಿದ್ರೂ ಬರೀ ನೀರೇ ನೀರು. ಅನ್ನದಾತನ ಕಣ್ಣೀರಲ್ಲಿ ಬರೀ ನೀರು. ಕೆರೆ ಕಟ್ಟೆ ಕುಸಿದು ರೈತರ ಜಮೀನಿಗೆ ನುಗ್ಗಿದ ನೀರು. ರಣಮಳೆಗೆ ಮುಂಗಾರು ಬೆಳೆಗಳು, ಜನ ಜಾನುವಾರುಗಳು, ಸೇತುವೆ, रस्ते ನೀರು ಪಾಲು. का जोरात मेलेत बाबा हे म्हशी. कसलं पाणी आहे हे, कसं मरून पडल्यात बघा. ಎಸ್, ಬೀದರ್ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಔರತ್ ತಾಲೂಕಿನ ಬೋಂತಿ ಸಮೀಪದ ನಾಮನಾಯಕ್ ತಾಂಡಾದಲ್ಲಿ ಕೆರೆ ನೀರಿನ ಹರಿವು ಒಮ್ಮೆಲೆ ಹೆಚ್ಚಾಗಿ ಕುಸಿದು ಹೋಗಿದೆ. ರೈತರ ಹೊಲಗಳಿಗೆ ನೀರು ನುಗ್ಗಿ ಮಣ್ಣು ಕೊಚ್ಚಿಕೊಂಡು ಹೋದ ಕಾರಣ ಅಪಾರಗಳಲ್ಲಿ ಬೆಳೆ ನಾಶವಾಗಿದೆ. ಅಲ್ಲದೆ ರಸ್ತೆ, ಸೇತುವೆ ಕೊಚ್ಚಿಕೊಂಡು ಹೋಗಿ ರಸ್ತೆ ಸಂಪರ್ಕ ಕಡಿತವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ತಾಲೂಕಿನ ಬೋಂತಿ, ಬಾವಲಗಾಂ, ನಂದಿ ಬಿಜಲಗಾಂ, ಚಿಕ್ಲಿಯು, ದಪಾಕ, ಗಂಗನಬೀಡ, ಕೆರಡ, ಬಂಡಾರ ಕಮಟ, ಚಿಮ್ಮೆಗಾಂವ್ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಸುರಿದ ಭಾರಿ ಮಳೆಗೆ ರೈತರ ಜಮೀನಿನಲ್ಲಿ ಮುಂಗಾರು ಹಂಗಾಮಿನಲ್ಲೇ ಬೆಳೆದ ಸೋಯಾಬೀನ್, ತೊಗರಿ, ಹೆಸರು, ಉದ್ದು ನೀರು ಪಾಲಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ಜೊತೆಗೆ ಜಮೀನಿನಲ್ಲಿರೋ ಮಣ್ಣು ಕೂಡ ಕೊಚ್ಕೊಂಡು ಹೋಗಿರೋದು ರೈತರಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ನಂದಿ ಬಿಜಲಗಾಂವ್ ಗ್ರಾಮದಲ್ಲಿ ಕೆಲ ರೈತರು ಎಮ್ಮೆ, ಆಕಳು ಮತ್ತು ರಾಸುಗಳು ಹಳ್ಳದ ನೀರಿನ ರಭಸಕ್ಕೆ ನೀರು ಪಾಲಾಗಿ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮುಂಕ್ರಾಬಾದ್ ಸಮೀಪದಲ್ಲಿ ಮೃತದೇಹಗಳು ತೇಲ್ತಾ ಇರುವುದು ಕಂಡು ಬಂದಿದೆ. ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ನಂದಿ ಬಿಜಲಗಾಂವ್, ರಾಣಕೋಳ, ಹಂಗರಗ, ಸಾವರಗಾಂವ್, ದಾಬಕ, ಉದಯಗಿರಿ, ಚೆಮ್ಮಿಗಾಂವ್, ಚರ್ಕಿ ತಾಂಡಾ, ಬಂಡಾರ ಕುಮಟ, ದೋಪುರವಾಡಿ ಮಧ್ಯದಲ್ಲಿ ಸಂಚಾರ ಕಲ್ಪಿಸುವ ರಸ್ತೆ, ಸೇತುವೆಗಳು ನೀರಿನ ರಭಸಕ್ಕೆ ಹಾಳಾಗಿದ್ದು ಸ್ಥಳೀಯ ಅಧಿಕಾರಿಗಳ ತಂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದೆ. ಚಿಕ್ಲಿ ಗ್ರಾಮದಲ್ಲಿ ಮನೆಗೋಡೆಗಳು ಕುಸಿದ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಔರಾದ್ ಮತ್ತು ಕಮಲನಗರ ತಾಲೂಕಿನ ಅನೇಕ ಹಳ್ಳಗಳು ತುಂಬಿ ಹರಿದ ಪರಿಣಾಮ ಅವಘಡ ಸಂಭವಿಸಿದೆ. ತಡರಾತ್ರಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬೋದೊಲೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಾನಿಯ ವರದಿಯನ್ನು ಪಡೆದುಕೊಂಡಿದ್ದಾರೆ. ಈ ವೇಳೆಯಲ್ಲಿ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಹಾಗೂ ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಇನ್ನು ಭಾರಿ ಮಳೆಯಿಂದಾಗಿ ಅವಾಂತರಕ್ಕೆ ಎಚ್ಚರಗೊಂಡ ತಾಲೂಕು ಆಡಳಿತ ಸೋಮವಾರ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಮತ್ತು ಕಮಲಾನಗರ ತಹಶೀಲ್ದಾರ್ ಅಮಿತ್ ಕುಲಕರ್ಣಿ ತಾಲೂಕಿನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು, ಕಾಲೇಜುಗಳು, ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ವರುಣನ ಅಬ್ಬರಕ್ಕೆ ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ. ಅನಿಲ್ ಕುಮಾರ್ ದೇಶ್ಮುಖ್, ಜಿ ಕನ್ನಡ ನ್ಯೂಸ್, ಬೀದರ್.